ಸೊ ಇದೆಲ್ಲ ಆರ್-ಸಿ-ಬಿ ಫ್ಯಾನ್ಸು ಮತ್ತೆ ಈ ಒಂದು ಫೈನಲ್ ಮ್ಯಾಚ್ ಎಲ್ಲ ಒಂದ್ ಸೈಡ್ ಆದ್ರೆ, ವಿರಾಟ್ ಕೊಹ್ಲಿ ಈ ಸೀಸನ್ ಏನೋ ನಮಗೆ ಕಪ್ ಗೆಲ್ಸ್ಬಿಟ್ಟು ನಿವೃತ್ತಿ ತಗೊಳ್ತಾರಾ? ಆ ಒಂದು ಟಾಕ್ ಕೂಡ ಇವಾಗ ಫ್ಯಾನ್ಸ್ ಇದ್ರಲ್ಲಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ರಿ ಕಪ್ ಗೆದ್ದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಹೌದು 18ನೇ ಸೀಸನ್ ಒಂದೇ ಟೀಮ್‌ಗೆ ಆಡಿದ್ರು. ಈ ಸಲ ಕಪ್ ಗೆದ್ದಿದೆ. ಸೊ ಅವರು ನಿವೃತ್ತಿ ತಗೊಂಡ್ರೆ ಬೆಟರ್ ಅಂತ ಹೇಳ್ತೀರಾ? ಫ್ಯಾನ್ಸ್ ಆಲ್‌ಮೋಸ್ಟ್ ಯಾರು ಬೇಡ ಅಂತಾನೆ ಹೇಳೋದು. ಬಟ್ ಆ ತರ ಚಾನ್ಸ್ ಇದೆ. ಯಾಕೆಂದ್ರೆ ಆಲ್ರೆಡಿ ಟೆಸ್ಟಲ್ಲಿ ಅವರು ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಇವಾಗ ಏನಂದ್ರೆ ವಿರಾಟ್ ಕೊಹ್ಲಿ ನೀವೊಂದು ಕ್ರಿಕೆಟ್ ಟರ್ಮ್ಸ್ ಅಲ್ಲಿ ಮಾತಾಡಕ್ ಹೋದ್ರೆ ಹ್ಮ್. ವಿರಾಟ್ ಕೊಹ್ಲಿ ಇವಾಗ ರಿಟೈರ್ಮೆಂಟ್ ಕೊಟ್ರೆ ವೈಟ್ ಬಾಲ್ ಕ್ರಿಕೆಟ್ ಆಡಕ್ಕೆ ಬೇರೆ ಏನು ಚಾನ್ಸ್ ಇಲ್ಲ ವಿರಾಟ್ ಕೊಹ್ಲಿಗೆ ಓಡಿಐ ಒಂದ್ ಬಿಟ್ಟಿ. ಹೌದು. ಸೊ ರಿಟೈರ್ಮೆಂಟ್ ಕೊಡೋದ್ ಒಂದ್ ಕಡೆ ವರ್ತಿಲ್ಲ. ಹ್ಮ್. ಬಟ್ ಏನಂದ್ರೆ ಇನ್ನೊಂದ್ಸತಿ ಅಕಸ್ಮಾತ್ ತೃಪ್ತಿ ಅಂತ ಅನ್ಸಿದ್ರೆ ಹ್ಮ್. ಅವ್ರು ಕೊಟ್ಟು ಆಡಿದ್ರೆ ಅದ್ ನಾವೇನು ಮಾಡಕ್ಕಾಗಲ್ಲ. ಹ್ಮ್. 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 ಬಟ್ ಇನ್ನೊಂದ್ ಕಡೆ ಅಕಸ್ಮಾತ್ ಅವ್ರು ರಿಟೈರ್ಮೆಂಟ್ ಕೊಟ್ರು ಒಂದ್ ಪ್ಲಸ್ ಪಾಯಿಂಟ್ ಇದೆ. ಏನಂದ್ರೆ ಕೊಹ್ಲಿ ರಿಟೈರ್ ಆದ್ರೆ 20 ಕೋಟಿ ಸಿಗುತ್ತೆ. ಸೊ 20 ಕ್ರೋರ್ಸ್ ಅಲ್ಲಿ ಆಲ್ಮೋಸ್ಟ್ ಕ್ಯಾಮರನ್ ಗ್ರೀನ್ ಆತರ ಪ್ಲೇಯರ್ಸ್ ಸಿಗ್ತಾರೆ ನೆಕ್ಸ್ಟ್ ಆಕ್ಷನ್ ಅಲ್ಲಿ. ಹಾ. ಬಟ್ ನಾವು ಬೇಡ್ಕೊಳೋದಷ್ಟೇ ಕೊಹ್ಲಿ ನಮ್ ಜೊತೆ ಕೊಹ್ಲಿ 50 ಆದ್ರೂ ಪರವಾಗಿಲ್ಲ ನಮ್ ಜೊತೆ ಆಡ್ಲಿ. ನಾನ್ ಏನಕ್ಕೆ ಹೇಳ್ತಿರೋದಂತಂದ್ರೆ ಒಂದ್ ಸ್ವಲ್ಪ ಟೀಮ್ ಅಲ್ಲಿ 44 ಆಡಿದ್ರು ಆಡೋರ್ ಇದಾರೆ ಬಟ್ ಹ್ಮ್. ಪರ್ಫಾರ್ಮೆನ್ಸ್ ಇಲ್ಲ. ಹ್ಮ್. ನಮಗ್ ಕೊಹ್ಲಿದ್ ಏನ್ ಕಾನ್ಫಿಡೆನ್ಸ್ ಅಂದ್ರೆ 50 ಆದ್ರೂ ಕೊಹ್ಲಿಗೆ ಆಡೋ ಆಡೋಕ ಕೆಪಾಸಿಟಿ ಇದೆ ಅಂತ ಹ್ಮ್. ನಾನ್ ಹೇಳೋದು. ನಾನು ಅಗ್ರಿ ಆಗಲ್ಲ. 40 ಇಸ್ ದ ಏಜ್. ಹ್ಮ್. ಚೆನ್ನಾಗಿ ಆಡಿ ಒಂದು ನೀವೇನಾದ್ರೂ ರಿಟೈರ್ ಆಗ್ಬೇಕಾದ್ರೆ ಪೀಪಲ್ ಶುಡ್ ನಾಟ್ ಆಸ್ಕ್ ಯು ವೈ, ಪೀಪಲ್ ಶುಡ್ ನಾಟ್ ಆಸ್ಕ್ ಯು ವೆನ್, ಹೌದು. ಏನಕ್ಕೆ ರಿಟೈರ್ ಆಗ್ತದೆ ಅಂತ ಕೇಳಬೇಕು. ಹ್ಮ್. ಸೊ ಹ್ಮ್. ಇನ್ ದಟ್ ಟರ್ಮ್ಸ್ ವಿರಾಟ್ ಕೊಹ್ಲಿ ಒಂದು 39-40 ಅಲ್ಲಿ ರಿಟೈರ್ ಆದ್ರೆ ಸಾಕು. ಪ್ಲಸ್ ನೆಕ್ಸ್ಟ್ ವರ್ಲ್ಡ್ ಕಪ್ ಬರ್ತಾ ಇದೆ 2027 ಅಲ್ಲಿ. ಐ ಥಿಂಕ್ 2027 ವರ್ಲ್ಡ್ ಕಪ್ಗೆ ಅವ್ರು ಇನ್ನ ಓಡಿಐ ಬರೀ ಓಡಿಐ ಆಡ್ಕೊಂಡಿರ್ಬೇಕು ಅವ್ರು. ನೆಕ್ಸ್ಟ್ ಹೌದು. ಓಡಿಐ ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು 5-6 ಸೀರೀಸ್ ಇರುತ್ತೆ. ಹ್ಮ್. ಸೊ ಅದನ್ನೊಂದು ಆಡ್ಕೊಂಡಿದ್ರೆ ವೇಸ್ಟ್. ಸೊ IPL ಇಸ್ ಬೆಸ್ಟ್ ವರ್ಸಸ್ ಬೆಸ್ಟ್. ಹ್ಮ್. ಇವಾಗ ಇಲ್ಲಿ ನೀವು RCB ಏನಾದ್ರು ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ, ಹ್ಮ್. ಬ್ಯಾಟಿಂಗ್ ಆಡ್ತಾ ಇದ್ರೆ ಅವರು ಬೆಸ್ಟ್ ಬೌಲರ್ ಆಫ್ ಆಸ್ಟ್ರೇಲಿಯಾ, ಬೆಸ್ಟ್ ಬೌಲರ್ ಆಫ್ ಸೌತ್ ಆಫ್ರಿಕಾ, ಅವ್ರನ್ನೆಲ್ಲಾರನು ಟುಗೆದರ್ ಅವ್ರು ಫೇಸ್ ಮಾಡ್ಬೋದು. ಹೌದು. ಸೊ ಇಟ್ಸ್ ಬೆಸ್ಟ್ ವರ್ಸಸ್ ಬೆಸ್ಟ್. ಇಲ್ಲೇ ಅವರು ದೇ ಕ್ಯಾನ್ ಪುಲ್ ದ ಬೆಸ್ಟ್ ಔಟ್ ಆಫ್ ಹಿಮ್. ದಿಸ್ ಇಸ್ ವಾಟ್ ಮೈ ಫೀಲಿಂಗ್. ಹೌದು. ಸೊ ಇನ್ನ ನಾವು ಆರ್-ಸಿ-ಬಿದು ಪ್ಲಸ್ ಎಲ್ಲ ಮಾತಾಡಿದ್ವಿ. ಆರ್-ಸಿ-ಬಿಗೆ ಅಂತಾನೆ ಕೆಲವರು ಇಟ್ಕೊಂಡಿದ್ದಾರೆ. ಅವ್ರಂತೂ ಅದಕ್ಕೆ ಅಂತಾನೆ ಇದ್ದಾರೆ. ಟಾಕ್ಸಿಕ್ ಮಾಡಕ್ಕೆ, ಅವ್ರನ್ನು ನಮ್ಗೆ ನೆಗೆಟಿವ್ ಮಾಡಕ್ಕೆ ಅಂತಾನೆ. ನಾರ್ಮಲ್ ಫ್ಯಾನ್ಸ್ ಆಗಿರ್ಬೋದು, ಇಲ್ಲ ಅಂಬಟಿ ರಾಯುಡು ಅಂತ ಆಟಗಾರ ಆಗಿರ್ಬೋದು. ಆ ತರದವರು ಕೂಡ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ಯಾನ್ಸ್ ಒಂದು ಫ್ಯಾನ್ ಬೇಸ್ ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಅದು ಲಾಯಲ್ ಫ್ಯಾನ್ಸ್ ಇಂದಾನು ಆಗಿರ್ಬೋದು, ಮತ್ತೆ ಹೇಟರ್ಸ್ ಇಂದಾನು ಆಗಿರ್ಬೋದು. ಹೌದು. ನಾವು ಎಷ್ಟು ಹೇಟರ್ಸ್ಗೆ ಮೀಮ್ಸ್ ಕಳ್ಸಿ, ಅಷ್ಟು ನಾನ್ ಚಾಟ್ಸ್ ತೋರಿಸಿದ್ರೆ ನೀವು ಕಳ್ದೋಗ್ಬಿಡ್ತೀರಾ. ಹ್ಮ್. ನಾವು ಅಷ್ಟು ಜಗಳ ಆಡ್ತೀವಿ. ಹ್ಮ್. ನಾವು ಮಾತ್ರ ಅಲ್ಲ, ನಾವು CSK ಫ್ಯಾನ್ಸ್, ನಾನು MI ಫ್ಯಾನ್ಸ್, ಇವ್ರದೆಲ್ಲ ಅವ್ರ ಜೊತೆ ಮಾತಾಡಿದ್ರೆ ಒಂಥರ ಮೀನಿಂಗ್ಲೆಸ್ ಅನ್ಸ್ಬಿಡುತ್ತೆ. ಹ್ಮ್. 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 ಸೊ ಒಂದ್ಸಲ ಅವ್ರೊಂದು 20-30 ರೀಲ್ಸ್ ಕಳ್ಸ್ತಾರೆ, ನೋಡ್ದಿರೋ ಸುಮ್ನೆ ಇದ್ಬಿಡೋದು ಬೆಸ್ಟ್. ಹ್ಮ್. ಒಂದು ಕಪ್ ಗೆದ್ದ ಮೇಲೆ ಹ್ಮ್. ಹಾಯ್ ಹೌ ಆರ್ ಯು ಅಂತ ಕಳ್ಸಿದ್ರೆ ಹ್ಮ್. ಸಾಕು. ಕಪ್ ಗೆಲ್ಲೋವರೆಗೂ ನಾವು ತಾಳ್ಮೆಯಿಂದ ಪೂಜೆಗಳು ಮಾಡ್ಕೊಂಡು ಇರ್ಬೇಕಷ್ಟೇ. ಅಷ್ಟೇ. ಸೊ ಇನ್ನ ಮೇಡಮ್, ಈ ಸೀಸನ್ ನಾವು ಕಪ್ ಗೆದ್ರೆ ನೆಕ್ಸ್ಟ್ ಸೀಸನ್ ಇದೇ ಸ್ಲೋಗನ್ ಇರುತ್ತಾ? ಈ ಸಲ ಕಪ್ ನಮ್ದೇ ಇರುತ್ತಾ ಅಥವಾ ಬೇರೆ ಏನ್ ಚೇಂಜ್ ಮಾಡ್ತೀರಾ? ಸ್ವಲ್ಪ ಸ್ಲೈಟ್ಲಿ ಚೇಂಜ್ ಆಗಿ ಈ ಸಲಾನು ಕಪ್ ನಮ್ದೆ ಅಂತ ಹಾ. ಇರುತ್ತೆ. ಬಟ್ ಅದನ್ನ ಬಿಟ್ಟು ನಾವೆಲ್ಲೂ ಹೋಗಲ್ಲ. ಹಾ. ಬಿಕಾಸ್ ಅದೇ ಆ 18 ವರ್ಷದ ಒಂಥರ ತಪಸ್ ಮಾಡಿ ಪಡೆದಿರೋಂತ ಕಪ್ ಆಗತ್ತೆ ಈ ಸತಿ ಬಂದ್ರೆ. ಹ್ಮ್. ಸೊ ನಾವು ಸಪೋರ್ಟ್ ನಮ್ ಲಾಯಲ್ಟಿ ಇರೋದೇ ಸಪೋರ್ಟ್ ಅಲ್ಲಿ. ಹೌದು. ಸೊ ಅದನ್ನಂತೂ ಸ್ಟಾಪ್ ಆಗಲ್ಲ, ಕಮ್ಮಿ ಆಗಲ್ಲ. ಕ್ರೇಜ್ ಕಮ್ಮಿ ಆಗತ್ತೆ ಅನ್ನೋದು ಐ ಥಿಂಕ್ ನೀವ್ ಹೇಳಿದ್ರಿ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಬಗ್ಗೆ. ಹ್ಮ್. ಐ ಥಿಂಕ್ ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಇಫ್ ಹಿ ಹ್ಯಾಸ್ ಎಬಿಲಿಟಿ ಹಿ ಶುಡ್ ಪ್ಲೇ. ಹೌದು. ಯಾಕೆಂದ್ರೆ ಈ ತರ ಸ್ಪೋರ್ಟ್ಸ್ಗೆಲ್ಲ ಎಷ್ಟು ಜನ, 100 ಕೋಟಿ ಜನದಲ್ಲಿ ಸೆಲೆಕ್ಟ್ ಆಗೋರು ಒಂದು ಮ್ಯಾಕ್ಸಿಮಮ್ ಒಂದ್ ಟೀಮ್ ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್ ಸೇರಿ 15 ಮೆಂಬರ್ಸ್ ಇರ್ಬೋದು. ಹ್ಮ್. ಸೊ ಅವರಷ್ಟು ಜನ ಇಷ್ಟು ಇಯರ್ ಸ್ಪೋರ್ಟ್ಸ್ ಗೋಸ್ಕರ ಡೆಡಿಕೇಟೆಡ್ ಆಗಿ ಹೌದು. ಇದ್ದಾಗ ಅವ್ರ ಎಬಿಲಿಟಿ ಇರೋವರೆಗೂ ಆಡಿದ್ರೆ ದಟ್ ಇಸ್ ಗುಡ್. ಹ್ಮ್. ಐ ಥಿಂಕ್ ಅದೇ ನಾವು ನಮ್ ಲಾಯಲ್ಟಿಲಿ ಏನು ಕಮ್ಮಿ ಆಗಲ್ಲ, ನಮ್ ಸ್ಲೋಗನ್ ಚೇಂಜ್ ಆಗಲ್ಲ. ಸ್ಲೈಟ್ ಚೇಂಜಸ್ ಬಿಟ್ರೆ ಬೇರೆ ಏನು ಆಗಲ್ಲ. ಹ್ಮ್. ಅದೇ RCB ಫ್ಯಾನ್ಸ್ ಕ್ರೇಜ್ ಇನ್ನ ಇನ್ಕ್ರೀಸ್ ಆಗತ್ತೆ ಅಷ್ಟೇ. ಓಕೆ. ಸೊ ಇನ್ನೊಂದು ಏನಂತಂದ್ರೆ ನಮಗೆ ಕೆಲವರು ಹೇಳ್ತಾ ಇದ್ರು, ನಾವು ಪಾಪ ಪಂಜಾಬ್ ಒಂದ್ ಟೈಮು ಕಪ್ ಗೆದ್ದಿಲ್ಲ. ಸೊ ಅವ್ರಿಗೆ ಹೊಡೆದ್ಬಿಟ್ಟು ಗೆಲ್ಲಿದ್ರೆ ಅಷ್ಟು ಮಜಾ ಇರಲ್ಲ. ಮುಂಬೈನೇ ಬರ್ಬೇಕು, ದೊಡ್ಡ ಆನೆನೇ ಹೊಡಿಬೇಕು, ಹೊಡೆದು ಕಪ್ ಗೆಲ್ಬೇಕು ಅನ್ನೋದು ಕೂಡ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಆ ಒಂದು ರಿಸ್ಕ್ ಬೇಕಾ? ಆಲ್ರೆಡಿ ಇವಾಗ ಇಲ್ಲ, ಚಾನ್ಸ್ ಇಲ್ಲ. ಬಟ್ ಆತರ ಏನಾದ್ರು ಚಾನ್ಸ್ ಫ್ಯಾನ್ಸ್ ಆಗಿ ನೀವು ಎಕ್ಸೆಪ್ಟ್ ಮಾಡ್ತೀರಾ? ಏನಂದ್ರೆ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಮುಂಬೈ ಮೇಲೆ ಹೊಡೆದ್ರೆ ಪಂಜಾಬ್ ಮೇಲೆ ಹೊಡೆಯೋದ್ಕಿಂತ ಡಬಲ್ ಖುಷಿ ಇರೋದು. ಹಾ. ಬಟ್ ಏನಂದ್ರೆ ಮುಂಬೈ ಮೇಲೆ ಆಡಂಗಿದ್ರೆ ನಮ್ಗೆ ಎಲ್ಲಾ ಬಾಕ್ಸ್ ಟಿಕ್ ಆಗಿರ್ಬೇಕು ನಾಳೆ. ಫೀಲ್ಡಿಂಗ್ ಆಗ್ಲಿ, ಬ್ಯಾಟಿಂಗ್ ಆಗ್ಲಿ, ಬೌಲಿಂಗ್ ಆಗ್ಲಿ. ನೀವು ಒಂದ್ ಕಡೆ ಎಡುದ್ರಿ ಅಂತಂದ್ರೆ ಮುಂಬೈ ಅವ್ರ ಅಲ್ಲೇ ಒಂದು ಮೊಮೆಂಟಮ್ ಸಾಕು ಅವ್ರಿಗೆ ಅವ್ರ ಮೇಲ್ ಬರಕ್ಕೆ. ಸೊ ಅವ್ರ ಫೈನಲ್ಸ್ ನಮ್ಕಿಂತ ಜಾಸ್ತಿ ಸತಿ ಆಡಿದ್ದಾರೆ. ಸೊ ಅವ್ರಿಗೆ ಆ ಮೊಮೆಂಟಮ್ ಗೊತ್ತು ಹೆಂಗ್ ಇದಾಗತ್ತೆ ಅಂತ ಅಂದ್ಬಿಟ್ಟು. ಬಟ್ ಓಕೆ, ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿದೆ ಪಂಜಾಬ್ ಬಂದಿರೋದು. ಬಟ್ ಮುಂಬೈ ಬಂದಿದ್ರು ಓಕೆ ಅಂತ ಇದೇನಿಲ್ಲ. ಬಟ್ ಮುಂಬೈ ನೋಡಿದ್ರೆ ಇನ್ನ ಖುಷಿ ಆಗಿರೋದು ಅಂತ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.